ಕರ್ನಾಟಕ ರಾಜ್ಯ ಸಹಕಾರ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ, ಸಣ್ಣ ವ್ಯಾಪಾರಿಗಳಿಗೆ ಆಶಾಕಿರಣವಾಗಿದೆ. ಸಹಕಾರ ಕ್ಷೇತ್ರ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ರಾಯಲ್ ಸೆನೆಟ್ ಹಾಲ್ ಅರಮನೆ ಮೈದಾನದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ತನ್ನ 5 ದಶಕಗಳ ಸಾರ್ಥಕ ಸೇವೆ ಸುವರ್ಣ ಮಹೋತ್ಸವ ಸಮಾರಂಭವನ್ನು ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು, ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್.ಕೆ. ಪಾಟೀಲ್ ರವರು, ಶಾಸಕರಾದ ಉದಯ್ ಗರುಡಾಚಾರ್ ರವರು, ಅಧ್ಯಕ್ಷರಾದ ಡಾಕ್ಟರ್ ರಂಗಧಾಮ ಶೆಟ್ಟಿ, ಉಪಾಧ್ಯಕ್ಷರಾದ ಡಿ.ಆರ್. ವಿಜಯಸಾರಥಿ ಅವರು ದೀಪ ಬೆಳಗಿಸಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಮಾತನಾಡಿ, 1971ರಲ್ಲಿ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ಆರ್ಥಿಕವಾಗಿ ಸಬಲರಾಗಿ ಮಾಡಲು ಅನುಕೂಲಕ್ಕೆ ಸ್ಥಾಪನೆಯಾದ ಸುಬ್ರಹ್ಮಣ್ಯೇಶ್ವರ ಬ್ಯಾಂಕ್ ಎಲ್ಲರ ಸಹಕಾರದಿಂದ ಅಭಿವೃದ್ಧಿಯತ್ತ ಸಾಗುತ್ತಿದೆ. ಸಹಕಾರದಿಂದ ಎಲ್ಲರ ಅಭಿವೃದ್ಧಿಯೇ ಸಹಕಾರದ ಉದ್ದೇಶ. 9 ಶಾಖೆಗಳನ್ನು ಹೊಂದಿರುವ ಬ್ಯಾಂಕ್ ಉತ್ತಮ ಸೇವೆಯಿಂದ ಜನರ ವಿಶ್ವಾಸ ಗಳಿಸಿದೆ. ಸಹಕಾರ ಕ್ಷೇತ್ರದಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ. ಮಧ್ಯಪ್ರದೇಶ ಸರ್ಕಾರದಲ್ಲಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಕರ್ನಾಟಕ ಸಹಕಾರ ಕ್ಷೇತ್ರದ ಪ್ರೇರಣೆಯಿಂದ ಅಲ್ಲಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಯಿತು. ಕೋಆಪರೇಟಿವ್ ಬ್ಯಾಂಕ್ನಿಂದ ಸ್ಥಳೀಯ ಪ್ರದೇಶಾಭಿವೃದ್ಧಿ ಮತ್ತು ನಿರುದ್ಯೋಗ ನಿವಾರಣೆಗೆ ಸಹಕಾರಿಯಾಗಿದೆ. ಲಾಭಾಂಶದ ಕಡೆ ಗಮನ ಹರಿಸಿದೆ. ಗ್ರಾಹಕರ ಸೇವೆ ಎಂಬುದು ಸಹಕಾರಿ ಬ್ಯಾಂಕ್ಗಳ ಉದ್ದೇಶವಾಗಿದೆ. ಸ್ಥಳೀಯ ಸಣ್ಣ ವ್ಯಾಪಾರಿಗಳು, ಸ್ವಯಂ ಉದ್ಯೋಗಿಗಳಿಗೆ ಸರಳ ಸಾಲ ಲಭ್ಯತೆಯಿಂದ ಆರ್ಥಿಕವಾಗಿ ಚೇತರಿಕೆ ಕಾಣುತ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ ರಾಜ್ಯಗಳು ಸಹಕಾರ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದೆ. ಕೋಆಪರೇಟಿವ್ ಬ್ಯಾಂಕ್ಗಳ ಕಾರ್ಯನಿರ್ವಹಣೆಯಿಂದ ತೆರಿಗೆಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತಿದೆ. ಇದರಿಂದ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿದೆ. ದೇಶದ ಅರ್ಥವ್ಯವಸ್ಥೆಗೆ ಕೋಆಪರೇಟಿವ್ ಬ್ಯಾಂಕ್ಗಳ ಕೊಡುಗೆ ಅಪಾರ ಎಂದು ಹೇಳಿದರು. ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಮಾತನಾಡಿ, ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಇದರ ಬೆಳವಣಿಗೆಗೆ ಎಲ್ಲರ ಶ್ರಮವಿದೆ. ಇದರ ಯಶಸ್ಸಿನಲ್ಲಿ ನಾನು ಭಾಗಿಯಾಗಿದ್ದೇನೆ ಎಂಬ ಸಂತೋಷವಿದೆ. ಸೇವಾ ಮನೋಭಾವನೆಯಿಂದ ಕಳೆದ 50 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸುಬ್ರಹ್ಮಣ್ಯೇಶ್ವರ ಬ್ಯಾಂಕ್ ಗ್ರಾಹಕರ ವಿಶ್ವಾಸ ಗಳಿಸಿದೆ. 10,000 ಹೆಚ್ಚು ಸಹಕಾರಿ ಬ್ಯಾಂಕ್ಗಳಿಗೆ 4 ಲಕ್ಷ ಕೋಟಿ ಸಹಕಾರಗಳಿಂದ ಬ್ಯಾಂಕ್ ಸಾಲ ನೀಡಲಾಗಿದೆ. ಈ ವರ್ಷ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ 3,500 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಸುಬ್ರಹ್ಮಣ್ಯೇಶ್ವರ ಬ್ಯಾಂಕ್ ಕಲ್ಯಾಣ ಕಾರ್ಯಕ್ರಮಗಳು, ಅಭಿಮಾನ, ವಿಶ್ವಾಸ ಜನರಿಗೆ ಮೂಡಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. प्रसन्नता का विषय है कि 1971 में समाज के आर्थिक रूप से कमजोर व्यक्तियों की समृद्धि और उत्थान के लिए ऋण सुविधाएं एवं बैंकिंग सेवाएं प्रदान करने के उद्देश्य से स्थापित श्री सुब्रह्मण्येश्वर कोऑपरेटिव बैंक लिमिटेड आज अपनी स्थापना का स्वर्ण जयंती समारोह मना रहा है. मैं इसके लिए संस्थापक सदस्य और अध्यक्ष और मंच पर बैठे हुए महानुभाव और आप सबको बहुत बहुत बधाई, शुभकामनाएं देता हूं. ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕಿನ 50ನೇ ವರ್ಷದ ಸುವರ್ಣೋತ್ಸವದ ಸಮಾರಂಭ. ಇದಕ್ಕೆ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಬಂದು, ಹಾಗೆ ಚೀಫ್ ಮಿನಿಸ್ಟರ್ ಬರಬೇಕಿತ್ತು, ಕಾರಣಾಂತರಗಳಿಂದ ಅವರು ಇದಾಗಿದೆ. ಆದರೆ ಈ ಸಂಭ್ರಮಕ್ಕೆ ನಾವು ಸುಮಾರು 50 ವರ್ಷಗಳಿಂದ ಈ ಬ್ಯಾಂಕನ್ನು ಸತತವಾಗಿ ಲಾಭದತ್ತ ಬೆಳೆಸ್ಕೊಂಡು ಬಂದು ಈ ಎಲ್ಲ ಸಹಕಾರಿ 34,000 ನಮ್ಮ ಸದಸ್ಯರನ್ನು ಹೊಂದಿದೆ. ಇದು ಇನ್ನೂ ಈ ಬ್ಯಾಂಕನ್ನು ಹೆಚ್ಚಿಗೆ ಬೆಳೆಸಬೇಕು, ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಬೆಳಿಬೇಕು. ಲಾಭದತ್ತದಲ್ಲಿ ಒಂದು ಸಂಸ್ಥೆ ನಡೆದರೆ ಯಾವ ಸಂಭ್ರಮಕ್ಕೆ ಬೇಕಾದರೂ ಸರ್ಕಾರ ಅದಕ್ಕೆ ಅನುಮತಿ ಕೊಡುತ್ತೆ. ಈ ವರ್ಷ ನಮ್ಮ ಬ್ಯಾಂಕು ಕೇವಲ 3% NPA ತಗೊಂಡು 9.25 ಕೋಟಿ 8.25 ಕೋಟಿ ಲಾಭವನ್ನು ಪಡೆದಿದೆ. ಅದರಿಂದ ಈ ಸಂಸ್ಥೆ ಈ ಸಂಭ್ರಮಾಚರಣೆಯನ್ನು ಮಾಡ್ಕೊಳ್ಳೋದಕ್ಕೆ ಕಾರಣ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮೆಂಬರ್ಸ್ಗೆ ಏನು ಹೇಳಬೇಕು ಅಂದರೆ, ಯಾರು ಹೆಚ್ಚಿಗೆ ಲೋನ್ ತಗೊಂಡು ಒಳ್ಳೆ ಉಪಯೋಗ ಪಡೆದಿರ್ತಾರೆ, ಬ್ಯಾಂಕ್ಗಳಿಗೆ ಕರೆಕ್ಟಾಗಿ ಲೋನ್ ಕಟ್ಬಿಟ್ರೆ ಆ ಬ್ಯಾಂಕ್ ಚೆನ್ನಾಗಿ ಉಳಿಯುತ್ತೆ. ಯಾಕೆಂತಂದರೆ ನಾವು ಬ್ಯಾಂಕನ್ನು ಉಳಿಸಬೇಕಾದ್ರೆ ಎಷ್ಟೋ ಜನ ನಮ್ಮ ಬ್ಯಾಂಕನ್ನು ನಂಬಿ ಡೆಪಾಸಿಟ್ಸ್ ಮಾಡಿರ್ತಾರೆ. ಆ ಡೆಪಾಸಿಟ್ಸ್ ಒಂದು ಹಿತದೃಷ್ಟಿ ಕಾಯಬೇಕು ಅಂತಂದರೆ ನಾವು ಲೋನ್ ಕೊಟ್ಟಿರೋದನ್ನು ಕರೆಕ್ಟಾಗಿ ಲೋನ್ ಕಟ್ಬಿಟ್ರೆ ಯಾವ ಬ್ಯಾಂಕ್ಗೂ ತೊಂದರೆ ಆಗಲ್ಲ, ಎಲ್ಲ ಬ್ಯಾಂಕು ಬೆಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.